ವಿಜಯ್ ಕುರ್ಚಿ ಆಟಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಎದುರಾಗ್ತಾ ಇದೆ. ಕೊನೆಯಲ್ಲಿ ಬಿಗ್ ಟ್ವಿಸ್ಟ್ ಕೊಟ್ಟ ಗವರ್ನರ್. ಕಾನೂನು ತಜ್ಞರ ಜೊತೆ ಚರ್ಚಿಸಿ ನಿರ್ಣಯ ಎಂದ ಗವರ್ನರ್ ಯಾವಾಗ ತಿಳಿಸ್ತಾರೆ ನಿರ್ಣಯವನ್ನ? ಕುತೂಹಲ, ಟೆನ್ಷನ್ನು ಎಲ್ಲವೂ ಕೂಡ ಶುರುವಾಗಿದೆ ಇದೀಗ. ಟಿವಿಕೆ ಪಕ್ಷದಲ್ಲಿ ವಿಜಯ್ ಸೇರಿದಂತೆ ಕಾರ್ಯಕರ್ತರಿಗೆ ವಿಜಯ್ ಕುರ್ಚಿ ಆಟಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಎದುರಾಗ್ತಾ ಇದೆ. ಕೊನೆಯಲ್ಲಿ ಒಂದು ಬಿಗ್ ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾರೆ ಗವರ್ನರ್. ಕಾನೂನು ತಜ್ಞರ ಜೊತೆ ಚರ್ಚಿಸಿ ನಿರ್ಣಯ ಎಂದ ಗವರ್ನರ್. ಅಂದ್ರೆ ಇಲ್ಲೇನಾದ್ರೂ ಬದಲಾವಣೆ ಆಗುವಂತ ಚಾನ್ಸಸ್ ಇದೆಯಾ ಅಂತ ಕುತೂಹಲ ಒಂದ್ ಕಡೆ, ಟೆನ್ಷನ್ ಒಂದ್ ಕಡೆ. ಏನಾಗುತ್ತೋ, ಏನ್ ಹೇಳ್ತಾರೋ, ಕಾನೂನು ತಜ್ಞರ ಜೊತೆ ಏನ್ ಚರ್ಚೆ ಆಗುತ್ತೆ, ಏನ್ ಸಮಾಲೋಚನೆ ನಡೀತಾ ಇದೆ, ಇದು ಒಂದು ತರ ಈಗ ರಾಜಕೀಯವಾಗಿ ಏನಾಗುತ್ತೆ ಅಂತ ಅಂದ್ರೆ ನಾವೀಗ ಈಗ ಆಗ್ತಾ ಇದೆಯಲ್ಲ ಬೆಳವಣಿಗೆಯನ್ನ ಗಮನಿಸ್ತಾ ಇದ್ರೆ ಗವರ್ನರ್ ಅವರ ಒಂದು ನಡೆ, ಇಲ್ಲಿ ವಿಜಯ್ ಅವರ ಒಂದು ನಡೆ, ವಿಜಯ್ ಏನೆಲ್ಲ ಅಲ್ಲಿ ನಿರ್ಧಾರವನ್ನ ತೆಗೆದುಕೊಂಡ್ರು, ಗವರ್ನರ್ ನಡೆ ಏನಿದೆ ಇದರಲ್ಲಿ, ಏನೋ ಒಂದಿಷ್ಟು 118 ಮ್ಯಾಜಿಕ್ ನಂಬರು, 118 ನಂಬರ್ ಬೇಕಲ್ಲ, ಮೆಜಾರಿಟಿ ಬೇಕಲ್ಲ ಅನ್ನುವಂಥ ವಿಚಾರಕ್ಕೆ ಇದು ವಿಜಯ್ಗೆ ಮತ್ತಷ್ಟು ಪ್ಲಸ್ ಆಗುವಂಥ ಚಾನ್ಸಸ್ ಹೆಚ್ಚಾಗಿದೆ ಇಲ್ಲಿ. ಎಸ್ ಹೌದು, ಒಂದು ವೇಳೆ ಏನು ಮರು ಮತ ಅಂತ ಏನಿಲ್ಲ ಅಂತ ಇದ್ರಲ್ವಾ, ಮತ ಎಣಿಕೆ ಆದರೂ ಸಹಿತ, ಮರು ಚುನಾವಣೆ ಆದರೂ ಸಹಿತ ವಿಜಯೇ ಗೆಲುವನ್ನು ಸಾಧಿಸ್ತಾರೆ. ಇದು ಒಂದು ರೀತಿಯಾಗಿ ಪ್ಲಸ್ ಪಾಯಿಂಟ್ ವಿಜಯ್ಗೆ. ಇಷ್ಟೆಲ್ಲ ಸರ್ಕಸ್ ಮಾಡಿ, ಇಷ್ಟೆಲ್ಲ ಒಂದು ಒಳ್ಳೆಯ ರೀತಿಯಾದಂಥ ರಾಜಕೀಯವಾಗಿ ಬದಲಾವಣೆ ತರಬೇಕು ಅಂತ ವಿಜಯ್ ಈ ರೀತಿಯಾಗಿ ಮಾಡಿದ್ರು ಸಹಿತ ಅವರಿಗೆ CM ಸ್ಥಾನವನ್ನು ಕೊಡೋದಕ್ಕೆ ಎಷ್ಟು ಸರ್ಕಸ್ ನಡೀತಾ ಇದೆ, ರಾಜಕೀಯವಾಗಿ ತಂತ್ರ ರೂಪಿಸ್ಕೊಳ್ತಾ ಇದ್ದಾರೆ ಅನ್ನುವಂಥ ಮಾತುಗಳು ಈಗ ಕೇಳಿ ಬರ್ತಾ ಇದೆ. ಇದು ವಿಜಯ್ಗೆ ಮತ್ತೊಂಥರ ಬೆಂಬಲ, ಜನಗಳ ಸೆಳೆಯೋದ್ರಲ್ಲಿ, ಮತದಾರರನ್ನ ಸೆಳೆಯೋದ್ರಲ್ಲಿ. ಸೊ ಇಷ್ಟೆಲ್ಲ, ಬಟ್ ಇದೀಗ ಎಲ್ಲ ರೀತಿಯಾದಂಥ ಸಮಾಲೋಚನೆ ಆಗಿ, ಚರ್ಚೆಗಳಾಗಿ ಕೊನೆಗೆ ಈ ಹಂತಕ್ಕೆ ಬಂದು ನಿಂತಿದೆ. ಮೆಜಾರಿಟಿ ಬೇಕು ಅಂತಾನೆ ಪಟ್ಟಿಡಿದಂಥ ಗವರ್ನರು, ಬಟ್ ಇದಕ್ಕೆ ಸಮಯ ಬೇಕು ಅಂತ ಕೇಳಿದಂಥ ವಿಜಯ್, ಗವರ್ನರ್ ಕಾನೂನು ತಜ್ಞರ ಜೊತೆ ಇದ್ರ ಬಗ್ಗೆ ಸಮಾಲೋಚನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಒಂದು ವೇಳೆ ಇಲ್ಲಿಂದ ಮೀರಿ ಸುಪ್ರೀಂಗೆ ಹೋದ್ರೂ ಸಹಿತ ವಿಜಯ್ಗೆ ಅವಕಾಶ ಸಿಗುವಂಥ ಒಂದಿಷ್ಟು ಚಾನ್ಸಸ್ಗಳು ಹೆಚ್ಚಾಗಿದ್ದಾವೆ. ಬಟ್ ಇಲ್ಲಿ ಸ್ಥಳೀಯವಾಗಿ ನೋಡ್ಕೋಬೇಕಲ್ಲ, ರಾಜ್ಯಪಾಲರ ಅಂದರೆ ಅವರಿಗೆ ಬೆಂಬಲ ಸೂಚಿಸುವಂಥ ಬೆಂಬಲಿಗರಲ್ಲಿ, ಮತದಾರರಲ್ಲಿ ಗವರ್ನರ್ ಕೆಟ್ಟವರಾಗ್ತಾರೆ. ಅದನ್ನು ಕೂಡ ಅಲ್ಲಿ ಗಮನಿಸಬೇಕು. ಇಷ್ಟೆಲ್ಲ ಗೊಂದಲ, ಕುತೂಹಲ, ಟೆನ್ಷನ್ನು, ವಿಜಯ್ ಎಲ್ಲವನ್ನು ಕೂಡ ನಿಭಾಯಿಸ್ತೀನಿ ಅನ್ನುವಂಥ ಧೈರ್ಯ ಇದೆ, ನಿಭಾಯಿಸ್ತಾ ಇದ್ದಾರೆ. ಹಾಗಾಗಿ ನನಗೆ 20 ದಿನ ನೀವು ಸಮಯ ಕೊಡಿ ಅಂತ ಕೇಳಿದರು. ಬಟ್ ಗವರ್ನರ್ ಇವಾಗ ಹೇಳಿರುವಂಥದ್ದು, ನಾನು ಕಾನೂನು ತಜ್ಞರ ಜೊತೆಗೆ ಇದ್ರ ಜೊತೆ ಚರ್ಚೆ ಮಾಡಿ ಹೇಳ್ತೀನಿ ಅಂತ. ಚರ್ಚೆ ಆದಮೇಲೆ ಗವರ್ನರ್ ನಡೆ ಹೇಗಿರುತ್ತೆ ಅನ್ನೋದು ಮತ್ತೊಂದು ರೀತಿಯಾದಂಥ ಕುತೂಹಲ, ಟೆನ್ಷನ್ನು, ಏನು ಹೇಳ್ಬೋದು ಅನ್ನುವಂಥ ನಿಟ್ಟಿನಲ್ಲಿ. ಬಟ್ ಈಗ ನಾವು ಗಮನಿಸ್ತಾ ಇದ್ದೀವಿ ಸದ್ಯದ ಸಿಚುವೇಶನನ್ನು ನೋಡ್ತಾ ಹೋದಾಗ ವಿಜಯ್ಗೆ ಒಂದು ಕಡೆ ಭಾರಿ ಗೊಂದಲ ಇದೆ, ಟೆನ್ಷನ್ ಇದೆ. ಹೇಗೆ ಅಧಿಕಾರಕ್ಕೆ ಬರಬೇಕಪ್ಪ, ಹೇಗೆ ಸರ್ಕಾರ ರಚನೆ ಮಾಡಬೇಕಪ್ಪ ಅನ್ನೋದ್ರಲ್ಲಿ ಟೆನ್ಷನ್ ಹೆಚ್ಚಾಗಿದೆ. ಮುಂದಿನ ನಿಲುವು ವಿಜಯ್ ಒಂದೇಳೆ ನೋಡಿ, ನಾನು ಆಗಲೇ ಹೇಳಿದೆ ವಿಜಯ್ಗೆ ಈಗ ಆಗೋದೆಲ್ಲ ಪ್ಲಸ್ ಪಾಯಿಂಟೇ.